ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ ಹೇಳಿ. ಕೈ, ಕಾಲು, ಕುತ್ತಿಗೆ ಸೇರಿದಂತೆ ದೇಹದ ಅನೇಕ ಭಾಗಗಳಿಗೆ ಟ್ಯಾಟೂ ಹಾಕಿಸ್ಕೊಂಡು ಎಲ್ಲರ ಮುಂದೆ ಶೈನ್ ಆಗ್ಬೇಕನ್ನೋದು ಇಂದಿನ ಜನರೇಷನ್ಗೆ ನೆಚ್ಚಿನ ವಿಚಾರ. ಆದ್ರೆ ಟ್ಯಾಟೂ ಹುಟ್ಟು ಹೇಗಾಯ್ತು, ಯಾವ ದೇಶದಲ್ಲಿ ಮೊದಲ ಬಾರಿಗೆ ಟ್ಯಾಟೂ ಕಾನ್ಸೆಪ್ಟ್ ಹುಟ್ಟಿಕೊಂಡಿದ್ದು, ಹಾಗೂ ಇಂದಿನ ಕಾಲದಲ್ಲಿ ಟ್ಯಾಟೂ ವೆರೈಟಿಗಳು ಹೇಗೆಲ್ಲ ಇವೆ ಅನ್ನೋದರ ಬಗ್ಗೆ ನಿಮಗೆ ಮಾಹಿತಿ ಬೇಕೇ? ಹಲೋ ಫ್ರೆಂಡ್ಸ್, ಇವತ್ತು ನಾವು ಅಚ್ಚೆ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋಣ. ಅಚ್ಚೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಆದ್ರೂ ಅದರಲ್ಲಿ ಯಾಕೆ ಅಚ್ಚೆ ಹಾಕ್ಸ್ಕೋಬೇಕು, ಯಾಕೆ ಹಾಕ್ಸ್ಕೋಬಾರ್ದು, ಎಲ್ಲಿ ಹಾಕ್ಸ್ಕೋಬೇಕು, ಅದರಲ್ಲಿ ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ, ಆ ಅಚ್ಚೆ ಅನ್ನೋದು ಯಾವ ರೀತಿ ನಮ್ಮ ಇಂಡಿಯಾಗೆ ಬಂತು ಅಥವಾ ಇಂಡಿಯಾದಿಂದ ಬೇರೆ ದೇಶಗಳಿಗೆ ಹೆಂಗೆ ಹೋಯ್ತು, ಈ ಎಲ್ಲ ವಿಷಯಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅಚ್ಚೆ ಅನ್ನೋದು ಮುಂಚೆ ನೀವು ನೋಡಿರೋ ಪ್ರಕಾರ ಒಂದೇ ಒಂದು ಬಣ್ಣದಲ್ಲಿರೋದು. ಅದು ಬಂದು ಒಂದು ಗಿಡದ ರಸ ಅಥವಾ ಒಂದು ಬೀಜದ ರಸದಿಂದ ಮಾಡೋರು. ಈಗ ಅದನ್ನು ಸಾಮಾನ್ಯವಾಗಿ ಸುಮಾರು ಕೆಮಿಕಲ್ಗಳನ್ನ ಆ್ಯಡ್ ಮಾಡಿಬಿಟ್ಟು ಮಲ್ಟಿ ಕಲರಲ್ಲೋ ಬೇರೆ ಬೇರೆ ವಿಧವಾಗಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು ಯುರೋಪಿಯನ್ ಕಂಟ್ರಿಗಳಲ್ಲಿ ಸುಮಾರು ಕ್ರಿಸ್ತಪೂರ್ವ 3100 ವರ್ಷಗಳ ಮುಂಚೆ, ಅಂದರೆ ಒಂದು ಅಂದಾಜಿಗೆ ಒಂದು 40,000 ವರ್ಷದ ಮುಂಚೆ ಇದು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಪ್ರಪಂಚದ ಭಾಗಗಳಲ್ಲಿ ತುಂಬ ಪ್ರಚಲಿತವಾಗಿತ್ತು. ನೀವು ಹೇಳೋದಾದರೆ ಇವಾಗ ಫಿಲಿಪೈನಲ್ಲೆಲ್ಲ ಇದನ್ನು ಒಂದು ಕಲ್ಚರಲ್ ಸಿಂಬಲ್ ಆಗಿ ಹಾಕೊಳ್ಳೋರು. ಅಂದರೆ ಈಗ ತಂದೆ ಹಾಕ್ಕೊಂಡಿದ್ದಾನೆ, ಹಾಗಾಗಿ ಮಗ ಹಾಕ್ಕೊಳ್ಳೇಬೇಕು. ಮಗ ಹಾಕ್ಕೊಂಡಿದ್ದಾನೆ ಅಂದರೆ ಅವ್ನ ತಾತ ಹಾಕ್ಕೊಂಡಿರ್ತಾರೆ ಅಥವಾ ಅವ್ರು ಅಚ್ಚೆ ಹಾಕಲೇಬೇಕು ಅಂತ ಒಂದು ಕಲ್ಚರ್ ಇತ್ತು. ಇದನ್ನು ಮಿಸ್ ಮಾಡಿದವ್ರಿಗೆ ಅಥವಾ ಅದನ್ನು ಹಾಕ್ಕೊಂಡು ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗದೆ ಅದನ್ನು ಕೆಡಿಸ್ಕೊಂಡವ್ರಿಗೆ ಸುಮಾರು ಥರದ ಒಂದು ನಾಚಿಕೆಗೇಡಿನ ವಿಷಯವಾಗಿ ಅವ್ರನ್ನ ಸಮಾಜದಿಂದ ದೂರ ಇಡಲಾಗ್ತಿತ್ತು. ಅಂಥ ಒಂದು ಕಲ್ಚರಿಂದ ಅದು ಲಂಡನ್ನು, ಬ್ರಿಟನ್, ಜರ್ಮನ್, ಈ ಥರ, ಇದು ಇಂಡೋನೇಷಿಯಾ, ಈ ಥರ ಬೇರೆ ಬೇರೆ ಪ್ರಪಂಚದ ಭಾಗಗಳಲ್ಲಿ ಬಂದಾಗ ಬೇರೆ ಬೇರೆ ರೂಪಗಳನ್ನ ತಾಳ್ತು. ಸಮೋವಾ ಅನ್ನೋ ಒಂದು ದೇಶದಲ್ಲಿ ಈ ಟಾಟೂ ಅನ್ನೋದನ್ನ ಫಸ್ಟ್ ಕಂಡುಹಿಡಿಯಲಾಯಿತು. ಅದು ಹೆಂಗೆ ಗೊತ್ತಾಗಿದೆ ಅಂದರೆ, ಕೆಲವರು ಹಾಗೆ ದೋಣಿಯಲ್ಲಿ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಐಲ್ಯಾಂಡಲ್ಲಿ ಕಳೆದು ಹೋದಾಗ ಅಲ್ಲಿರೋ ಜನಗಳ ದೇಹ ಮೇಲಿರೋ ಡಿಸೈನ್ಗಳು ನೋಡಿ ಇದು ಏನಪ್ಪ, ಇಲ್ಲಿಂದ ಹೆಂಗೆ ಬಂತು, ಇದು ಹೆಂಗೆ ಹಾಕ್ಕೊಂಡ್ರು ಅನ್ನೋ ಒಂದು ಸುಮಾರು ಕ್ವಶನ್ಗಳು ಅಮೇರಿಕನ್ಸು ಮತ್ತು ಯುರೋಪಿಯನ್ಸ್ಗೆ ಬಂದಿತ್ತು. ಸೊ ಹಾಗಾಗಿ ಹೇಳೋದಾದರೆ ಸಮೋವಾದಲ್ಲೇ ಇದು ಫಸ್ಟ್ ಬಂದಿರೋದು. ನೆಕ್ಸ್ಟ್ ಇಂಡಿಯಾ ಮತ್ತು ಚೈನಾದಲ್ಲೂ ಇದು ಒಂದು ಸುಮಾರು 2,000-3,000 ವರ್ಷಗಳಿಂದ ಪ್ರಚಲಿತವಾಗಿದೆ. ನಮ್ಮಲ್ಲಿ ಅದನ್ನು ಒಂದು ಕಲ್ಚರಲ್ ಸಿಂಬಲ್ ಅನ್ನೋಕ್ಕಿಂತ ಒಂದು ಹೆಲ್ತ್ ಬೆನಿಫಿಟ್ ಆಗಿ ಜಾಸ್ತಿ ಯೂಸ್ ಮಾಡಿದ್ರು. ಯಾಕಂದರೆ ನಿಮಗೆ ತಿಳಿದ ಹಾಗೆ ಚೈನಾ ಮತ್ತು ಇಂಡಿಯಾ ಯಾವಾಗಲೂ ಮೆಡಿಸನ್ ಮತ್ತು ಮೆಡಿಕಲ್ ಲೈನ್ಗಳಲ್ಲಿ ಇದನ್ನು ಜಾಸ್ತಿಯಾಗಿ ನಾವು ನೋಡೋಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ಚೈನಾ ಮತ್ತು ಇಂಡಿಯಾದಲ್ಲಿ ಆಕ್ಯುಪಂಕ್ಚರ್ ಅನ್ನೋ ಒಂದು ಹೊಸ ಚಿಕಿತ್ಸೆ ರೂಪವಾಗಿ ಇದು ನಮ್ಮಲ್ಲಿ ಪ್ರಚಲಿತ ಇತ್ತು. ಇಂಡಿಯಾ ಮತ್ತು ಚೈನಾದಲ್ಲಿ ಇದನ್ನು ಒಂದು ಟ್ರೀಟ್ಮೆಂಟ್, ಮೆಡಿಕಲ್ ಒಂದು ಫೆಸಿಲಿಟಿ ಸಲುವಾಗಿ ಹಾಕ್ಕೊಳ್ತಾ ಇದ್ರು. ಈ ಪೆಲ್ವಿಕ್ ಡಿಸೀಸ್ ಅಂತ ಕೇಳಿರ್ಬೋದು ನೀವು. ಹೊಟ್ಟೆಗೆ ಸಂಬಂಧಪಟ್ಟ ಹೆಂಗಸರ ಎಲ್ಲ ಒಂದು ಪ್ರಾಬ್ಲಮ್ಗೂ ಇದು ಒಂದು ಸೊಲ್ಯೂಷನ್ ಆಗ್ತಾ ಇತ್ತು ಆವಾಗ. ಅದು ಹೆಂಗೆ ಆಗ್ತಾ ಇತ್ತು ಅನ್ನೋದು ತಿಳಿಸ್ಬೇಕಂದ್ರೆ, ಅದನ್ನು ನಾವು ಹೊಟ್ಟೆ ಭಾಗದಲ್ಲಿ ಮತ್ತು ಭುಜ ಭಾಗದಲ್ಲಿ ಅದನ್ನು ಚುಚ್ಚಿದ ತಕ್ಷಣ ಏನಾಗುತ್ತೆ, ಒಂದು ನೀಡಲ್ ನಮ್ಮ ಹತ್ರ ಒಂದು ಮುಳ್ಳು ಅಥವಾ ಒಂದು ಸೂಜಿ ಬರ್ತಾ ಇದೆ ಅನ್ನೋ ದಲ್ಲೇ ನಮಗೆ ಒಂಥರ ಒಂದು ಟೆನ್ಷನ್ ಆಗುತ್ತೆ. ಆ ಟೆನ್ಷನಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಚರ್ಮಕ್ಕೆ ಚುಚ್ಚಿದ ತಕ್ಷಣವೇ ನಮ್ಮ ದೇಹದಲ್ಲಿರುವ ಇಮ್ಯೂನ್ ಸಿಸ್ಟಮ್ ಅನ್ನೋದು ಒಂದು ಪ್ರೊಟೆಕ್ಷನ್ ಇರುತ್ತೆ. ಅದು ಬಂದು ಯಾರೋ ಚುಚ್ತಾ ಇದ್ದಾರೆ, ಅದನ್ನು ಸರಿ ಮಾಡಬೇಕು ಅಂತ ಜಾಸ್ತಿ ಹರಿಯುತ್ತೆ. ಹಾಗೆ ಆ ಹಾರ್ಮೋನ್ ಜಾಸ್ತಿ ಹರಿಯೋದ್ರಿಂದ ಏನಾಗುತ್ತೆ, ಬೇರೆ ಯಾವುದೋ ಥರದ ರೋಗಗಳಿದ್ರೂ ನಮ್ಮ ದೇಹದಲ್ಲಿ ಅದು ಸಾಲಾಗ್ಬಿಡುತ್ತೆ. ಈ ಒಂದು ಮೆಥಡಾಲಜಿಯಲ್ಲಿ ಚೈನಾ ಮತ್ತು ಇಂಡಿಯಾದಲ್ಲಿ ಇದನ್ನು ಕಂಪಲ್ಸರಿಯಾಗಿ, ಎಸ್ಪೆಷಲಿ ಮದುವೆ ಆಗಿರೋ ಹೆಂಗಸರಿಗೆ ಕಂಪಲ್ಸರಿಯಾಗಿ ಗಂಡನ ಹೆಸರು ಯಾವುದೋ ಒಂದು ವಿಧವಾಗಿ ನೆವ ಹಿಡ್ಕೊಂಡು ಚುಚ್ಚಿಬಿಡೋರು. ಸೊ ಆವಾಗ ಇದು ತುಂಬ ಪೇನ್ಫುಲ್ಲು ಮತ್ತು ಕಾಸ್ಟ್ಲಿ ಪ್ರೊಸೀಜರ್ ಆಗಿತ್ತು. ಯಾಕಂದರೆ ಅದು ಒಂದು ಗಿಡಮೂಲಿಕೆಗಳ ರಸದಿಂದ ಮಾಡಿರ್ಬೋದು ಅಥವಾ ಒಂದು ಬೀಜದ ರಸದಿಂದ ಮಾಡ್ಬೋದು. ಇದು ತುಂಬ ರೇರ್ ಆಗಿತ್ತು. ಎಲ್ಲರಿಗೂ ಅದು ಸಿಗಲ್ಲ, ಎಲ್ಲರಿಗೂ ಅದು ಸಿಗ್ತಾ ಇರಲಿಲ್ಲ. ಅದು ಎಲ್ಲರಿಗೂ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಒಂದು ಜನಾಂಗ ಇತ್ತು, ಅದಕ್ಕೆ ಒಂದು ಟ್ರೈನಿಂಗ್ ಇತ್ತು, ಹಾಗೆ ಮಾಡೋರು. ಈಗ ಅದು ಎಲ್ಲರಿಗೂ ಒಂದು ಈಸಿಯಾಗಿ ಆಕ್ಸೆಸಬಲ್ ಆಗಿರೋವಂಥ ವಿಷಯವಾಗಿದೆ. ಇದು ಪಾರಂಪರಿಕವಾಗಿ ಜನಾಂಗದಿಂದ ಜನಾಂಗಕ್ಕೆ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ಸ್ಪೆಷಲಿ ಕರ್ನಾಟಕದಲ್ಲೆಲ್ಲ ಸುಮಾರು ಹರಡಿದೆ. ಇದು ಬೀಜ, ಯಾವ ಬೀಜ ಅಂದರೆ ಇದ್ರ ಹೆಸರು ಲಾಮ ಅಂತ. ಈ ಬೀಜದ ರಸದಿಂದನೋ, ಈ ಬೀಜದ ಎಲೆದ ರಸದಿಂದನೋ ಆವಾಗ ಇಂಕ್ಗಳನ್ನ ಮತ್ತು ಡೈ ಅಂತ ಅವಾಗ ಕರಿಯೋರು, ಇವಾಗ ಇಂಕ್ ಅಂತೀವಿ, ಅದನ್ನು ತಯಾರಿಸ್ಕೊತಾ ಇದ್ರು.
ಇವಾಗ ಅದು ಮಲ್ಟಿ ಕಲರ್ಗಳಲ್ಲಿ ಬಂದಿದೆ, ಸುಮಾರು ಕೆಮಿಕಲ್ ರಿಯಾಕ್ಷನ್ಸ್ಗಳು ಇದೆ, ನಾನ್ ಕೆಮಿಕಲ್ ಆರ್ಗ್ಯಾನಿಕ್ ಆಗಿಯೂ ಬಂದಿದೆ. ಸೊ ಯಾವ ಥರದ್ದು ಟಾಟೂ ಆರ್ಟಿಸ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಹಾಕ್ಸ್ಕೊಳ್ಳೋದು ಒಳ್ಳೆಯದು. ಇದರಲ್ಲಿ ಸುಮಾರು ವಿಷಯಗಳು ಏನಂತ ಹೇಳಿದ್ರೆ, ಈ ಟ್ಯಾಟೂ ಹಾಕ್ಸ್ಕೊಳ್ಳುವಾಗ ಯಾವ ಥರ ಒಂದು ನೀಡಲ್ ಯೂಸ್ ಮಾಡ್ತಾರೆ, ಯಾವ ಥರ ಕಪ್ ಯೂಸ್ ಮಾಡ್ತಾರೆ, ಗ್ಲೌಸ್ ಚೇಂಜ್ ಮಾಡ್ಕೊತಾರೋ ಅಥವಾ ಹಾಕಿದ್ದೇ ಹಾಕ್ತಾರೋ, ಇವನ್ನೆಲ್ಲ ನಾವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸೊ ಈ ಇಂಕ್ ಅನ್ನೋದು ಹೇಳಿದ ಹಾಗೆ ಗಿಡದ ಎಕ್ಸ್ಟ್ರಾಕ್ಟು ಆಗಿರ್ಬೋದು, ಕೆಮಿಕಲ್ಸ್ ಕಾಂಬಿನೇಷನ್ಸ್ಗಳು ಆಗಿರ್ಬೋದು. ಸೊ ಅದನ್ನು ನಾವು ನೋಡಿಕೊಂಡು ಯಾವ ಆರ್ಟಿಸ್ಟ್ ಯಾವ ಥರ ಇಂಕನ್ನ ಯೂಸ್ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ ಇಂಕು, ಕೆಮಿಕಲ್ ಇಂಕು, ಅದೆಲ್ಲ ನೋಡಿಕೊಂಡು ನಾವು ಹಾಕ್ಸ್ಕೋಬೇಕಾಗತ್ತೆ. ಸುಮಾರು ಜನ ಅದನ್ನು ಹೋಗಿ ಸುಮ್ಮನೆ ಒಂದು ಪ್ರೈಸ್ ಕಮ್ಮಿ ಇದೆ, ಒಂದು ಕಮ್ಮಿ ರೇಟಲ್ಲಿ ಮಾಡ್ತಾರೆ ಅಂತ ಹೋಗಿ ಹಾಕ್ಸ್ಕೊಂಡು ಸುಮಾರು ತೊಂದರೆಗಳು ಆಗಿದ್ದು ಉಂಟು. ಅದನ್ನು ಕರೆಕ್ಷನ್ನೂ ಮಾಡ್ಬೋದು, ಅದೇನು ತುಂಬ ಭಯಂಕರವಾದ ಕಾಯಿಲೆಗಳೆಲ್ಲ ಏನೂ ಕೊಡೋದಿಲ್ಲ. ಹಾಗಾಗಿ ಭಯಪಡೋವಂಥ ವಿಷಯ ಏನೂ ಇಲ್ಲ. ಯಾಕಂದರೆ ಅಚ್ಚೆ ಅನ್ನೋದು ನಮ್ಮ ಇಂಡಿಯಾ ಮತ್ತು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಸುಮಾರು ಜನಗಳು ಹಾಕ್ಸ್ಕೊಂಡು ಅದನ್ನು ಈಗಲೂ ಹಾಕ್ಸ್ಕೊತಾ ಇರೋ ಒಂದು ಕೆಲಸ ಆಗಿರೋದ್ರಿಂದ ಅದ್ರ ಬಗ್ಗೆ ಭಯಪಡೋ ಅಂಥದ್ದು ಏನೂ ಇರೋದಿಲ್ಲ. ಇದು ಈಗ ಈ ಕೆಮಿಕಲ್ ರಿಯಾಕ್ಷನ್ಸ್ ಹೇಳೋದಾದರೆ, ಈ ಕೆಮಿಕಲಲ್ಲಿ ನಿಕ್ಕಲ್ಲು ಮತ್ತು ಈ ಥರ ಬ್ಲ್ಯಾಕ್ ಕಲರ್ ಮಿಕ್ಸ್ ಮಾಡೋಕ್ಕೆ ಡೈಗಳನ್ನೆಲ್ಲ ಹಾಕೋದ್ರಿಂದ 6 ತಿಂಗಳು ನಾವು ಬ್ಲಡ್ ಡೊನೇಷನ್ ಮಾಡೋ ಒಂದು ರಿಸ್ಟ್ರಿಕ್ಷನ್ ಮಾತ್ರ ಇರುತ್ತೆ. 6 ತಿಂಗಳು ಆದಮೇಲೆ ಯಾರಿಗೆ ಬೇಕಾದ್ರೂ ನಾವು ಬ್ಲಡ್ಡನ್ನು ಡೊನೇಷನ್ ಮಾಡ್ಬೋದು. ಸೊ ಈಗ ಇಂಕ್ ಯಾವ ಇಂಕ್ ಯೂಸ್ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಂತ ಹೇಳಿದ್ರೆ, ಡೈರೆಕ್ಟಾಗಿ ನಾವು ಟ್ಯಾಟೂ ಸ್ಟುಡಿಯೋಗೆ ಹೋಗ್ತೀವೋ, ಯಾವ ಆರ್ಟಿಸ್ಟ್ ಹತ್ರ ನಾವು ಹಾಕ್ಸ್ಕೊತಿದ್ದೀವಿ ಅವ್ರಿಗೇ ಸರ್ ನೀವು ಯಾವ ಥರ ಇಂಕ್ ಹಾಕ್ತಾ ಇದ್ದೀರಾ ಈ ಥರ ನಾವು ಎನ್ಕ್ವೈರಿ ಮಾಡಿಕೊಂಡ್ರೆ ಅವ್ರು ನಮಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ, ಇದರಿಂದ ಏನೇನು ಬೆನಿಫಿಟ್ ಇದೆ, ಯಾವ ರೀತಿ ಮೇಂಟೆನೆನ್ಸ್. ಯಾಕಂದರೆ ಒಂದೊಂದು ಥರ ಇಂಕು ಒಂದೊಂದು ಥರ ಮೇಂಟೆನೆನ್ಸ್ಗಳು ಇರುತ್ತೆ. ಅದು ಸರಿಯಾಗಿ ಟ್ರೈನಿಂಗ್ ತೊಗೊಂಡೇ ಇರೋ ಆರ್ಟಿಸ್ಟ್ ಹತ್ರ ಹಾಕ್ಸ್ಕೊಂಡಾಗ ಈ ಸುಮಾರು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಕರೆಕ್ಟಾಗಿ ಟ್ರೈನಿಂಗ್ ತೊಗೊಂಡಿರೋ ಪ್ರೊಫೆಷ್ನಲ್ಲು ಸರ್ಟಿಫೈ ಇರೋ ಟಾಟೂ ಆರ್ಟಿಸ್ಟ್ ಹತ್ರ ಹೋಗಿ ಹಾಕ್ಸ್ಕೊಂಡಾಗ ಈ ಎಲ್ಲ ವಿಷಯಗಳು ಕರೆಕ್ಟಾಗಿ ಅವರು ಹೆಂಗೆ ಮೇಂಟೈನ್ ಮಾಡಬೇಕು, ಟಾಟೂ ಆದಮೇಲೆ ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಹಾಕ್ಸ್ಕೊಂಡು 15 ದಿವಸ ಹೆಂಗೆ ಮೇಂಟೈನ್ ಮಾಡಬೇಕು, ಲೈಫ್ ಲಾಂಗ್ ಯಾವ ರೀತಿ ನಾವು ಅದನ್ನು ನೋಡ್ಕೋಬೇಕು, ಇದನ್ನೆಲ್ಲ ವಿಷಯಗಳನ್ನ ಕರೆಕ್ಟಾಗಿ ಹೇಳಿ ಕೊಡ್ತಾರೆ. ಸೊ ಈಗ ತಿಳ್ಕೊಂಡಿರೋ ಹಾಗೆ ಇಂಕೆ ಒಳ್ಳೆ ಕ್ವಾಲಿಟಿ ಇರ್ಬೋದು, ಆರ್ಟಿಸ್ಟು ಒಳ್ಳೆ ಪ್ರೊಫೆಷ್ನಲ್ ಟ್ರೈನ್ಡ್ ಆಗಿರ್ಬೋದು, ಇದೆಲ್ಲ ವಿಷಯಗಳ ನಂತರನೂ ಟಾಟೂ ಆಫ್ಟರ್ ಕೇರನ್ನು ಕರೆಕ್ಟಾಗಿ ತಿಳ್ಕೊಂಡ್ರೂ ಎಷ್ಟೋ ಸಲ ಟಾಟೂ ಅನ್ನೋದು ಕರೆಕ್ಟಾಗಿ ನಮ್ಮ ದೇಹದ ಮೇಲೆ ಉಳಿಯೋದೇ ಇಲ್ಲ. ಅದು ಒಂದು ದಪ್ಪ ಆಗ್ಬೋದು, ಸ್ಕಿನ್ ಜಾಸ್ತಿ ಇನ್ಫೆಕ್ಷನ್ ಆಗ್ಬೋದು, ಬಬಲ್ ಬರ್ಬೋದು, ಇಚ್ಚಿಂಗ್ನೆಸ್ ಆಗ್ಬೋದು. ಇದೆಲ್ಲ ತೊಂದರೆಗಳಿಗೆ ಯಾಕೆ ಬರ್ತವೆ? ಯಾಕಂತ ಹೇಳಿದ್ರೆ ಈ ಆಫ್ಟರ್ ಕೇರ್ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ಕೊಡ್ತೀವಿ, ಈಗ ಹಿಂಗೆ ಹಚ್ಚಿ, ಆಯಿಂಟ್ಮೆಂಟ್ ಹಚ್ಚಿ, ಈ ಥರ ಮೇಂಟೈನ್ ಮಾಡಿ ಅಂತ. ಇದಾದಮೇಲೇನು ನಾವು ನಮಗೆ ಗೊತ್ತಿಲ್ಲದೆ ಉಗುರು ಅನ್ನೋದು ಒಂದು ಇನ್ಫೆಕ್ಷನ್ ಇರೋ ಪಾರ್ಟ್, ಅದರಲ್ಲಿ ನಾವು ಅದನ್ನು ಕೆರ್ಕೊಂಡ್ರೆ ಅಥವಾ ಮುಟ್ಬಿಟ್ರೆ ಇನ್ಫೆಕ್ಷನ್ ಆಗುತ್ತೆ. ಅಥವಾ ನಮಗೆ ತಿಳಿಯೋದೇ ರಾತ್ರಿ ನಾವು ಅದನ್ನು ಬೆಡ್ಗೋ ಪಿಲ್ಲೋಗೋ ನಮ್ಮ ಕೈನ ಉಜ್ಜಿದಾಗ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಅಥವಾ ಟೋಟಲಾಗಿ ಹೈಜಿನೇ ಮೇಂಟೈನ್ ಮಾಡದೆ ಅದನ್ನು ದಿನಕ್ಕೊಂದ್ಸಲ ತೊಳೆಯೋದೆ ಹಾಗೆ ಇಟ್ಕೊಂಡ್ರೂ ಸುಮಾರು ಪ್ರಾಬ್ಲಮ್ಗಳು ಆಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ತಿಳಿಸ್ಕೊಡೋವಂಥ ಒಂದು ಜಾಗಕ್ಕೋ ಆರ್ಟಿಸ್ಟ್ಗೋ ಹೋಗಿ ಮಾಡಿಸ್ಕೊಂಡಿದ್ರೆ ಯಾವ ರೀತಿಯ ತೊಂದರೆಗಳು ಬರೋದಿಲ್ಲ. ಯಾಕಂದರೆ ಈಗ ನನ್ನ ದೇಹದ ಮೇಲೇ ನೋಡೋದಾದರೆ 5 ವರ್ಷದಿಂದ ಇರೋ ಟ್ಯಾಟೂ ಇದೆ. ಇದು ಆಲ್ಮೋಸ್ಟ್ ಸುಮಾರು 2-2.5 ವರ್ಷ ಆಯಿತು. ಸೊ ಯಾವುದೇ ರೀತಿಯಲ್ಲಿ ನನಗೆ ತೊಂದರೆಗಳು ಅದರಿಂದ ಆಗಿಲ್ಲ. ಯಾಕಂದರೆ ನಾವು ಅದನ್ನೆಲ್ಲ ತಿಳ್ಕೊಂಡು ಮಾಡೋದ್ರಿಂದ ಯಾರಿಗೂ ಯಾವ ಪ್ರಾಬ್ಲಮ್ಗಳು ಇರೋದಿಲ್ಲ. ಈಗ ನೀವು ಸುಮಾರು ವಿಷಯಗಳನ್ನ ತಿಳ್ಕೊಂಡ್ರಿ. ಅಚ್ಚೆ ಎಲ್ಲಿಂದ ಬಂತು, ಹೇಗೆ ಶುರು ಆಯಿತು, ಎಲ್ಲೆಲ್ಲಿ ಹರಡ್ತು, ಅದು ಈಗ ಯಾವ ರೀತಿ ರೂಪ ತಾಳಿದೆ, ಯಾವ ಥರ ಮಲ್ಟಿ ಕಲರಲ್ಲಿ ಬಂದಿದೆ, ಅದನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಅದನ್ನ ಆಫ್ಟರ್ ಕೇರ್ ಏನು, ಅದ್ರ ಬೆನಿಫಿಟ್ಗಳೇನು, ಇದನ್ನೆಲ್ಲ ನೀವು ಸುಮಾರು ವಿಷಯಗಳನ್ನ ತಿಳ್ಕೊಂಡ್ರಿ. ಹಾಗಾಗಿ ನೀವು ಈಗ ಮುಂದೆ ಜೀವನದಲ್ಲಿ ಯಾವಾಗ ಬೇಕಾದ್ರೆ ಅಚ್ಚೆನ ಹಾಕ್ಸ್ಕೊಳ್ಳಿ. ಒಂದೇ ಒಂದು ಯೋಚನೆ ಇಲ್ಲದೆ ನೀವು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಬಗ್ಗೆ ವಿಷಯಗಳನ್ನ ಸಂಗ್ರಹಿಸ್ಕೊಂಡು ಹಾಕ್ಕೊಳ್ಳಿ, ಅದನ್ನು ಮೇಂಟೈನ್ ಮಾಡಿ, ಮತ್ತು ಜೀವನ ಪೂರ್ತಿ ಸಂತೋಷವಾಗಿದೆ. ಟ್ಯಾಟೂ ಇಲ್ಲವೇ ಹಚ್ಚೆ ಹಾಕಿಸಿಕೊಳ್ಳೋದು ಇಂದಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ಇಂತಹ ಹಚ್ಚೆಯಲ್ಲಿ ಇಂದು ಆಯ್ಕೆಗಳು ಹಲವಿದೆ. ಬಣ್ಣ ಹಾಗೂ ಡಿಸೈನ್ಗಳ ಬಗ್ಗೆ ಗ್ರಾಹಕರಿಗೆ ಗೊಂದಲ ಬೇಕಿಲ್ಲ. ಇನ್ಯಾಕ್ ತಡ, ನೀವು ಸಹ ನಿಮಗಿಷ್ಟವಾದ ಡಿಸೈನ್ಗಳಲ್ಲಿ ಹಚ್ಚೆ ಹಾಕಿಸಿಕೊಂಡು ಎಲ್ಲರ ಗಮನ ಸೆಳೀರಿ.